ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿ ಕಿರಣನೆಲ್ಲ ಸ್ಕೂಲ್ಗೆಲ್ಲ ಕಳಿಸಿದ್ದಾದಮೇಲೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ, ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ. ಸ್ಟವ್ ಎಲ್ಲನೂ ಬೆಳಗ್ಗೆ ನಾಷ್ಟ ಮಾಡಬೇಕಾದ್ರೆ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ. ಅದಕ್ಕೆ ಸರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಪಾತ್ರೆ ಬೆಳಗೋ ಸೋಪಲ್ಲೇ ಎಲ್ಲ ಕ್ಲೀನಾಗಿ ಒರೆಸ್ಕೊತೀನಿ. ತುಂಬಾ ಕ್ಲೀನಾಗಿ ಆಗಿಬಿಡುತ್ತೆ. ಅದರಲ್ಲೂ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಬಟ್ಟೆಗಳೆಲ್ಲ ವಾಶ್ಗೆಲ್ಲ ಹಾಕಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಗಿಬಿಟ್ರೆ ಏನೋ ಒಂದು ಸಮಾಧಾನ. ಬೆಳಗ್ಗೆ ಬೇಗ ಒಂದು 10-11 ಗಂಟೆಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಅಡುಗೆಗೆ ಅಳಸಂದ್ರಿ ಕಾಳು ಹಾಕಿ ಸಾರು ಮಾಡೋಣ. ಇದು ಒಣಗಿದ ಅಳಸಂದ್ರಿ ಕಾಳು, ಇದು ಅದು ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಹಂಗೆ ಸಾಂಬಾರಿಗೆ ಇಟ್ಟೆ. ಅದು ಮತ್ತು ರೈಸ್ ಮಾಡಿದ್ದೆ ಅಷ್ಟೇನೇ. ಒಣಗಿದ್ದು ಬಿಳೆ ಅಳಸಂದ್ರಿ ಕಾಳು, ಇದು ಎಲ್ಲ ಮಿಕ್ಸ್ ಹಾಕಿದ್ದೆ ನಾನು. ಅಳಸಂದ್ರಿ ಕಾಳಲ್ಲಿ ಒಂದೆರಡು ಥರ ಇರುತ್ತಲ್ಲ, 2 ಅಳಸಂದ್ರಿ ಕಾಳನ್ನು ಹಾಕಿ ಸಾಂಬಾರು ಮಾಡಿ ಮತ್ತು ರೈಸ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿದ್ಮೇಲೆ ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು. ಕಿರಣನ್ನು ಕರ್ಕೊಂಬರ್ಬೇಕಾಗಿತ್ತು. ಹಂಗೆ ಅವಳನ್ನು ಕರ್ಕೊಂಬರೋಣ ಅಂಥೇಳಿ ಎಲ್ಲ ಕೆಲಸ ಮಾಡಿ ದೋಸೆಗೆ ಹಾಕಿದ್ದೆ, ನಾಷ್ಟಕ್ಕೆ ಹಾಕೋಣ ಅಂಥೇಳಿ. ನಾನು ಡಿಪ್ಪವಕ್ಕಿನೇ ಯೂಸ್ ಮಾಡ್ತೀನಿ, ಡಿಪ್ಪವಕ್ಕಿ. ಮತ್ತು ಅದಕ್ಕೆ ಉದ್ದಿನಬೇಳೆ ಏನು ಸಪ್ರೇಟಾಗಿ ನೆನೆಸಲ್ಲ, ಬರೀ ಅಕ್ಕಿ ಜೊತೆಗೆ ನೆನೆಸ್ಬಿಟ್ಟು ಸ್ವಲ್ಪ ಮೆಂತ್ಯಕಾಳು ಹಾಕಿ ನೆನೆಸ್ತೀನಿ. ಉದ್ದಿನಬೇಳೆ, ಅಕ್ಕಿ ಮತ್ತು ಸ್ವಲ್ಪ ಮೆಂತ್ಯಕಾಳು ಇಷ್ಟನ್ನು ಹಾಕಿ ನೆನೆಸಿಟ್ಟು ದೋಸೆ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿದ್ರೂ. ಒಬ್ಬೊಬ್ಬರು ಸಪ್ರೇಟ್ ನೆನೆಸ್ತಾರೆ. ವಡೆ ಏನಾದರೂ ಮಾಡಬೇಕಾದ್ರೆ ಸಪ್ರೇಟ್ ನೆನೆಸ್ತೀನಿ, ಇಲ್ಲಾಂದರೆ ಹಂಗೆ ಜೊತೆಯಲ್ಲೇ ಹಾಕಿ ನೆನೆಸಿಟ್ಬಿಟ್ಟು ಮತ್ತು ಸಾಯಂಕಾಲ ಬಂದಮೇಲೆ ಲಾಗೇನು ಕಂಟಿನ್ಯೂ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬಂದಿದ್ದಾದಮೇಲೆ ದೋಸೆ ಇಟ್ಟು ರುಬ್ಬಿಯೋದು ಅದು ಕೆಲಸ ಇತ್ತು ಅಂತ ನಾನು ಲಾಗೇನು ಕಂಟಿನ್ಯೂ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಕೆಂಪು ಚಟ್ನಿ ಮಾಡಿದ್ದೆ ದೋಸೆಗೆ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಆಲೂಗಡ್ಡೆ ಪಲ್ಯ ಮಾಡ್ಬೋದಾಗಿತ್ತು, ಆದರೆ ಟೈಮ್ ಇರಲಿಲ್ಲ. ಟೈಮ್ ಬೇರೆ ಬೇಗ ಸ್ಕೂಲಿಗೆ ಬೇಗ ಹೋಗ್ಬೇಕಾಗಿತ್ತು ಅಂಥೇಳಿ ಪಲ್ಯ ಏನೂ ಮಾಡಿಲ್ಲ, ಬರೀ ಚಟ್ನಿನೇ ಮಾತ್ರ ಮಾಡಿದ್ದೆ. ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ದೋಸೆ ಸಿಟ್ಟು ತುಂಬ ಚೆನ್ನಾಗಿ ಊರಿತ್ತು, ಚಳಿ ಇದ್ರೂ ತುಂಬಾ ಚೆನ್ನಾಗಾಗಿತ್ತು. ಅದನ್ನು ದೋಸೆ ಎಲ್ಲ ಮಾಡಿ ನಾಷ್ಟಕ್ಕೆ ಹಾಕ್ಕೊಟ್ಬಿಟ್ಟು ಮತ್ತು ಅವ್ರಿಗೆ ಕಿರಣನು ಸ್ಕೂಲಿಗೆ ಕಳಿಸಿ ಸ್ಕೂಲ್ಗೆಲ್ಲ ಹೋದ್ಮೇಲೆ ನಂದು ಎಲ್ಲ ಕೆಲಸ ಆಗಿತ್ತು. ಇವತ್ತು ಯಾವ ರೀತಿ ಇತ್ತು ದಿನ ಅಂದರೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ನೋಡಿದ್ರೆ ವಾಷಿಂಗ್ ಮಿಷಿನ್ದು ಪ್ಲಗ್ ಕಿತ್ತೋಗ್ಬಿಟ್ಟಿತ್ತು, ಬಟ್ಟೆ ಹಾಕೋಕ್ಕೆ ಆಗ್ತಾಯಿರಲಿಲ್ಲ, ನೀರೆಲ್ಲ ಈಚೆ ಬರ್ತಾಯಿತ್ತು ಸರಿ ಅಂತ ಅದೊಂದು ರಿಪೇರಿ. ಮತ್ತು ಟಿ ವಿಲಿ ಕರೆನ್ಸಿ ಬೇರೆ ಆಗೋಗ್ಬಿಟ್ಟಿತ್ತು. ಈ ಥರ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಏನಪ್ಪ ಇದು ಎಲ್ಲ ಖರ್ಚು ಒಂದೇ ಸಲ ಬಂದ್ಬಿಡುತ್ತೆ ಒಂದೊಂದು ಸಲ ಅಂತ ಅಂದ್ಕೊಂಡು ಬೇಜಾರಲ್ಲಿ ಅದನ್ನು ನಾವೇ ಟ್ರೈ ನೋಡಿದ್ವಿ ಹಾಕೋಣ ಅಂತ. ಹಾಕೋಕ್ಕಾಗಿಲ್ಲ. ಸರಿ ಅಂದ್ಬಿಟ್ಟು ಅವ್ರನ್ನೇ ಕರೆಸಿದ್ವಿ. ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋರನ್ನೇ ಕರೆಸಿ ಅವ್ರ ಕೈಲಿ ಹಾಕ್ಸಿದ್ವಿ. ಆ ಕಡೆ ಈ ಕಡೆ ಎಳೆಯೋದ್ರಿಂದ ಬೇಗನೆ ಹಾಳಾಗೋಗ್ಬಿಡುತ್ತೆ. ವಾಷಿಂಗ್ ಮಿಷಿನ್ ಎಲ್ಲ ಅಲ್ಲೇ ಇದ್ರೇ ಅದಕ್ಕೊಂದು ಜಾಗ ಸರಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಎಳೆದ್ರೆ ನೋಡಿರಿ ಈ ಥರನೇ ಆಗಿಬಿಡುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.